ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದಾವಣಗೆರೆಯಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ, ಹೇಳಿಮ್ಮ. ನಮಸ್ತೆ ಸರ್. ಈಗ ನಮ್ಮ ತಾಯಿ ಸರ್ ಬೆಳಗಾವಿಯಾಗಿರ್ತಾರೆ ಸರ್. ಅವ್ರಿಗೆ ಆಸಿಡಿಟಿ ಮತ್ತು ಪಿತ್ತ ಎಲ್ಲ ಬಹಳನೇ ಇದೆ. ಅವ್ರಿಗೆ ಒಂದು 15 years ಇದೆ ಸರ್ ಅವ್ರಿಗೆ. ಅದು ವಾಮಿಟ್ ಆಗುತ್ತೆ ಸರ್. ಏನು ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಹೌದು ಸರ್. ಇದು ನಾನು ಈಗಷ್ಟೇ ಒಂದು ಔಷಧ ಹೇಳಿದೆ, ನಿಮ್ಗೆ ಕೇಳಿಸ್ಕೊಂಡಿರ್ಬೋದು. ಈ ಚಿಪ್ಪು ಇದೆಯಲ್ಲ, ತೆಂಗಿನಕಾಯಿ ತುರಿದ ಮೇಲೆ ಬಿಸಾಡ್ತಕ್ಕಂಥ ಗೆರಟೆ ಅಂತ ಕರಿತೀವಿ. ಆ ಚಿಪ್ಪನ್ನು ನೀವು ಸುಡಬೇಕು, ಇದ್ಲು ಒಲೆನಲ್ಲಿ ಇಟ್ಬಿಟ್ಟು ಸುಟ್ಟು ಆ ಬೂದಿಯನ್ನು ತಗೊಳ್ಳಿ. ಇಲ್ಲಾಂತಂದರೆ ಈ ಹಲಸಿನ ಚಕ್ಕೆ ಅಂತ ಬರುತ್ತೆ, ಹಲಸಿನ ಮರದ ಚಕ್ಕೆ ಅಂತ, ಅದನ್ನು ಸುಟ್ಟಿರ್ತಕ್ಕಂತಹ ಬೂದಿಯನ್ನಾಗಲಿ, ತಾಜಾ ಬೂದಿಯನ್ನು ಒಂದು ಅರ್ಧ ಚಮಚ ಬೂದಿಯನ್ನು ನೀವು ಬಿಸಿನೀರಿಗೆ ಅಥವಾ ಮಜ್ಜಿಗೆಯಲ್ಲಿ ಕದಡಿಬಿಟ್ಟು ಕೊಡ್ತಾ ಬನ್ನಿ. ಭಾಳ ಚೆನ್ನಾಗಿ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇದ್ರನ್ನ ಗುಣ ಕಾಣ್ಬೋದು. ಭಾಳ ಸುಲಭವಾಗಿರ್ತಕ್ಕಂಥ ಔಷಧ. ಇನ್ನೊಂದು ಅಂತಂದ್ರೆ ಆ ತೆಂಗಿನಕಾಯಿ ಚಿಪ್ ಇದೆಯಲ್ಲ, ಅದನ್ನು ಕುಟ್ಬಿಟ್ಟು ನೀರು ಹಾಕಿಬಿಟ್ಟು ಕುದಿಸ್ಬೇಕು. ಆ ಕುದಿಸಿದ ಮೇಲೆ ಆ ಒಂಥರ ಯೆಲ್ಲೋ ಕಲರ್ ನೀರು ಬರುತ್ತೆ. ಆ ನೀರನ್ನು ತೆಗೆದು ಸಾರು ಮಾಡಿ, ಆ ತಿಳಿಸಾರನ್ನು ಸಹ ಸೂಪ್ ಥರ ಕುಡಿಯೋಕ್ಕೆ ಕೊಟ್ಟರು ಸಹ ಈ ವಾಂತಿ ಬರೋಂಗಾಗೋದು, ಈ ಅಸಿಡಿಟಿಯನ್ನು ಕಡಿಮೆ ಮಾಡ್ಬೋದು. ಓಕೆ, ಇವಾಗ ದಿವ್ಯಾ ಚನ್ನಗಿರಿಯಿಂದ ಕರೆ ಮಾಡಿದ್ದಾರೆ. ದಿವ್ಯಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ದಿವ್ಯಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕಾಲ್ ಕಟ್ ಆಗಿದೆ. ಓಕೆ ಗುರುಜಿ, ಈ ಥರ ಹೇಳ್ತಿದ್ರೆ ಅಂದರೆ ಇವಾಗ ತೆಂಗಿನಕಾಯಿಂದ ಅದರ ಬೂದಿಯನ್ನು ಅಥವಾ ಅದನ್ನು ಕುದಿಸ್ಬಿಟ್ಟು ಅದರ ನೀರನ್ನು ಸುಮಾರು ಎಷ್ಟು ದಿನ ಬಳಸಬೇಕಾಗುತ್ತೆ ಕಂಪ್ಲೀಟಾಗಿ ಈ ರೀತಿಯ ತೊಂದರೆಗಳು ಕಮ್ಮಿ ಆಗಬೇಕು ಅಂದರೆ? ಇದು ಸಾಧಾರಣ ಒಂದು 15 ದಿವಸದಿಂದ 1 ತಿಂಗಳವರೆಗಡೆ ಆದರೂ ಮಾಡಬೇಕು. ಇದು ಬಹಳ ಸುಲಭವಾಗಿರ್ತಕ್ಕಂಥ, ನೋಡಿ ಬಿಸಾಡ್ತಕ್ಕಂಥದ್ದು, ಚಿಪ್ಪನ್ನು ತೆಗೆದು ಬಿಸಾಡ್ಬಿಡ್ತೀವಿ, ಅದಕ್ಕೆ ಅದನ್ನು ಕಲ್ಪವೃಕ್ಷ ಅನ್ನೋದು. ಹೌದೌದು, ಚಿಪ್ಪು ಸಮೇತ ಕಡೆಗೆ ಆ ಬೂದಿಯು ಸಮೇತ ಔಷಧವಾಗಿ ಬರುತ್ತೆ. ಅದರೊಳಗೂ ಇವತ್ತಿನ ಜನರಿಗಂತೂ ನಮ್ಮ ಸುವಾಸನೆಯಿಂದ ಬಹಳ ಒಂದು ಅನುಕೂಲ ಆಗ್ತಾ ಇದೆ. ಏನಂತಂದರೆ ಎಷ್ಟೋ ಜನರಿಗೆ ನಾನೇ ಸಿಗ್ತಾ ಇಲ್ಲ, ಫೋನ್ ಕಾಲ್ಸು ಸಿಕ್ಕೋದಿಲ್ಲ, ನಮ್ಮದು ಸಿಕ್ಕೋದಿಲ್ಲ ಅಂತಿತ್ತು. ಆದರೆ ಇವತ್ತಿನಿಂದ ಹಾಗಲ್ಲ, ಗುರುವಾರದಲ್ಲಿ ನೇರವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ಬೋದು, ಮಾತಾಡಿಕೊಂಡು ಚಿಕಿತ್ಸೆಯನ್ನು ಸಹ ಪಡಿಬೋದು. ಅದರೊಳಗೂ ಬರ್ಕೊಳ್ತಾ ಇದ್ವಿ ಇಷ್ಟು ದಿವಸ ಅಂತ ಹೇಳ್ತಿದ್ವಿ, ಈಗ ನೇರವಾಗಿ ನಿಮಗೆ ಬೇಕಾಗಿದ್ದನ್ನು ಕೇಳಿ ಪಡಿಬೋದು. ಅದು ಈ ಇನ್ನೊಂದು ಈ ವಾಂತಿ ಬರೋಂಗಾಗೋದು, ಒಂಥರ ಈ ಬಾಯಿನೆಲ್ಲ ಒಂಥರ ಅಂತ ಅನಿಸುತ್ತೆ ಅನ್ನುವಾಗ ಬೆಳ್ಳುಳ್ಳಿ ಇದೆಯಲ್ಲ, ಅದು ಸಹ ಬಹಳ ಒಳ್ಳೆಯ ಔಷಧ ಇದಕ್ಕೆ. ಈ ಬೆಳ್ಳುಳ್ಳಿಯನ್ನು ಹುರಿಬಾರ್ದು, ಹುರಿಯೋದಂತಂದ್ರೆ ಎಣ್ಣೆ ಹಾಕಿ ಹುರಿಬಾರ್ದು. ಹಾಗೆ ಒಂದು ಸೌಟ್ನಲ್ಲಿ ಒಂದು 3-4 ಎಸಳನ್ನು ತೆಗೆದು ಹೀಗೆ ಫ್ರೈ ಮಾಡಬೇಕು. ಆ ಫ್ರೈ ಮಾಡೋದು ಏನಂತಂದರೆ ಸುಟ್ಟು ಕೆಂಪು ಥರ ಆಗುತ್ತೆ, ಎಣ್ಣೆಗಿಣ್ಣೆ ಏನೂ ಹಾಕಬಾರ್ದು. ಹಾಗೆ ಹುರಿದಾಗ ಆ ಕೆಂಪಗಿರ್ತಕ್ಕಂಥ ಸಿಪ್ಪೆ ಸುಲಿದ್ಬಿಟ್ಟು ಸುಮ್ಮನೆ ತಣ್ಣಗಾದ ಮೇಲೆ ಬಾಯಿಗೆ ಹಾಕ್ಕೊಂಡು ಜಗದು ನೀರು ಕುಡಿಬೇಕು. ಭಾಳ ಚೆನ್ನಾಗಿ ಈ ಗ್ಯಾಸ್ಟ್ರಿಕ್ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ಇವಾಗ ನಿಮಗೆ ಬೆಂಗಳೂರಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಲೋ ಮೇಡಮ್. ಹೇಳಿ. ಸರ್, ನಾನು ಆಕ್ಚುಲಿ ನೈಟ್ ಶಿಫ್ಟ್ ಮಾಡ್ತೀನಿ. ನಾನು ನೈಟ್ ಶಿಫ್ಟ್ ಮಾಡ್ತೀನಿ, ಬೆಳಗ್ಗೆ 5 ಗಂಟೆಗೆ ಬರ್ತೀನಿ ನಾನು. ಬಟ್ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ಸರ್, ತುಂಬಾ ಗ್ಯಾಸ್ಟ್ರಿಕ್ ಅಂದ್ರೆ ತುಂಬಾ ಇದೆ. ಬಹುಶಃ ನಿಮ್ಮ ಈ ವಿಹಾರದ ವ್ಯವಸ್ಥೆಯೇ ಬದಲಾಗಿರೋದ್ರಿಂದ ರಾತ್ರಿ ಊಟ ಮಾಡ್ತಕ್ಕಂಥದ್ದು ಊಟದ ಟೈಮ್ಸು ಚೇಂಜ್ ಆಗಿರುತ್ತೆ. ಈಗ ಬೆಳಗ್ಗೆ ಬಂದು ಮಲಗ್ತೀರಿ ಅಂತ ಕಾಣುತ್ತಲ್ವಾ? ಮಲಗ್ತೀರಿ, ಮಧ್ಯಾಹ್ನ ಎಚ್ಚರ ಆದಾಗಲೇ ಊಟ ಮಾಡುವಂಥದ್ದಾಗಿರುತ್ತೆ. ಈ ಜಠರದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಈ ಜ್ಯೂಸ್ಗೆ ಸರಿಯಾದಂಥ ವ್ಯವಸ್ಥೆ ಇಲ್ದಿದ್ದಂಗೆ ಆಗುತ್ತೆ. ಆದರೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಪ್ರತಿನಿತ್ಯ ನಾನು ಒಂದು ಸೂಪ್ ಹೇಳಿದ್ದೀನಿ, ಅದನ್ನು ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ 1 ಚಮಚ ಜೀರಿಗೆ, 1 ಚಮಚ ಓಮ್ ಕಾಳು, ಇವುಗಳನ್ನು ಕುದಿಸಿದ ನೀರನ್ನು ನೀವು ಇಳಿಸ್ಕೊಂಬಿಟ್ಟು ಕುದಿಸಿ 2 ಲೋಟ ನೀರು ಹಾಕಿ ಕುದಿಸಿ, ಆಮೇಲೆ ಇಳಿಸಿದ ಮೇಲೆ 1 ಲೋಟ ಬಂದು ಇಳಿಲಿ. ಆ ಜೀರಿಗೆದ ಕಷಾಯಕ್ಕೆ ಒಂದು ಸಣ್ಣ ಹಿಂಗು ಇರುತ್ತಲ್ಲ, ಹಿಂಗು ಅಂದ್ರೆ ಗೊತ್ತಿದೆಯಲ್ಲ, ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿ ಹಾಕಿಬಿಟ್ಟು ಸುಮ್ಮನೆ ಒಂದು ಚಮಚದಲ್ಲಿ ಹೀಗೆ ಅಲ್ಲಾಡಿಸ್ಬಿಟ್ಟು ಕುಡಿತಾ ಬನ್ನಿ. ಈ ಅಸಿಡಿಟಿ ಪ್ರಾಬ್ಲಮ್ನಿಂದ ಗುಣ ಆಗ್ತದೆ. ಓಕೆ, ಈಗ ಅಂಬರೀಶ್ ರಾಯಚೂರಿಂದ ಕರೆ ಮಾಡಿದ್ದಾರೆ. ಅಂಬರೀಶ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ. ಹೇಳಿಪ್ಪ. ಗುರುಜಿ, ನನಗೆ 24 ವಯಸ್ಸು. ನನಗೆ ಒಂದು 5-6 ವರ್ಷದಿಂದ ಅಸಿಡಿಟಿ ಪ್ರಾಬ್ಲಮ್ ಚಾಲು ಆಗ್ಬಿಟ್ಟಿದೆ. ನಾನು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀನಿ, ನೈಟ್ ಶಿಫ್ಟ್, ಎ ಶಿಫ್ಟ್, ಬಿ ಶಿಫ್ಟ್ ಅಂತ. ಹಾಗಾಗಿ ನೈಟ್ ಶಿಫ್ಟ್ ಮಾಡಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ ಗುರುಜಿ. ಎದೆ ಉರಿಯೋದು, ಆಮೇಲೆ 100 ಕೈಗೆ ಬರುತ್ತೆ, ಇವತ್ತು ಕೆಳಗಡೆಯಿಂದ ಗ್ಯಾಸ್ ಹೋಗುತ್ತೆ, ಉಂಡದ್ದು ಜೀರ್ಣ ಆಗಲ್ಲ, ಮತ್ತೆ ಹೊಟ್ಟೆ ಉಬ್ಬರ್ಸುತ್ತೆ. ಅಂದ್ರೆ ಬರೀ ಒಮೆಪ್ರಜೋಲ್, ಪೆಂಟಾಪ್ರಜೋಲ್ ಈ ಟೈಪ್ ಇದು ಬರೀ ಇದೇ ನಡೆದಿದೆ ಗುರುಜಿ. ಒಟ್ಟು ಶಾಶ್ವತ ಪರಿಹಾರ ಸಿಗ್ತಿಲ್ಲ, ಏನ್ ಮಾಡ್ಲಿ? ನೋಡಿ, ನಿಮ್ಗಿನ್ನು ಚಿಕ್ಕ ವಯಸ್ಸು, 24 ವರ್ಷ ಅಂತ ಹೇಳ್ತಾ ಇದ್ದೀರಿ. ಈ ರೀತಿಯಾಗಿ ಈ ಅಲೋಪತಿ ಕೆಲವೊಂದು ಡ್ರಗ್ಸ್ಗಳಿಂದ ಏನಾಗುತ್ತೆ, ಹಾರ್ಮೋನ್ ಮೇಲೆ ತೊಂದರೆ ಆಗುತ್ತೆ.
ಅದು ರ್ಯಾನಿಟಿಡಿನು ಇತ್ಯಾದಿಗಳನ್ನೆಲ್ಲ ತಗೊಂಡಾಗ ಸ್ಪರ್ಮ್ ಕೌಂಟ್ಗಳು ಕಡಿಮೆ ಆಗುತ್ತೆ ಅನ್ನೋದು ಕೆಲವೊಂದು ರಿಪೋರ್ಟ್ಗಳಲ್ಲಿ ಇವೆ. ಹಾಗಾಗಿ ಇವುಗಳನ್ನು ಜಾಸ್ತಿ ನೀವು ಅಭ್ಯಾಸ ಮಾಡಿಕೊಂಡು ಅದನ್ನೇ ತಿಂತಾ ಇರುವಂಥದ್ದು ಮಾಡ್ತಾ ಇರಬೇಡಿ. ಮುಂದೆ ಮದುವೆ ಆದಮೇಲೆ ಮಕ್ಕಳು ಇತ್ಯಾದಿಗಳು ಬೇಕಾಗತ್ತೆ. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿರಿ. ಸಾಧ್ಯ ಆದಷ್ಟು ಮನೆಮದ್ದನ್ನಲ್ಲೇ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೋಡಿ. ಯಾಕೆ ಅಂತಂದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಜೀರ್ಣಕ್ರಿಯೆಯೂ ಸಹ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನೀವು ಹಿಂದೆ ಹೇಳಿದೆ ಹಿಂಗ್ವಾಷ್ಟಕ ಚೂರ್ಣ ಅಂತ ಬರ್ಕೊಳ್ಳಿ. ನಿಮ್ಮ ಪೆನ್ನು ಪೇಪರ್ ಇದ್ದರೆ ಹಿಂಗ್ವಾಷ್ಟಕ ಚೂರ್ಣ ಅದನ್ನು ಮೆಡಿಕಲ್ ಶಾಪಲ್ಲಿ ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನೊಂದು 1/4 ಚಮಚದಷ್ಟು ಚೂರ್ಣವನ್ನು ತಗೊಂಡು ಬಿಸಿನೀರಿನಲ್ಲಿ ಅಥವಾ ಈ ಮಜ್ಜಿಗೆನಲ್ಲಾದರೂ ಪರವಾಗಿಲ್ಲ ಇದನ್ನು ಊಟಕ್ಕಿಂತ ಮುಂಚೆ ಒಂದು 1/4 ಗಂಟೆ ಮುಂಚೆ ಸೇವನೆ ಮಾಡ್ತಾ ಬಂದರೆ ಇವೆರಡೂ ತೊಂದರೆಯಿಂದ ಗುಣ ಆಗ್ತದೆ. ನಿಜವಾಗಿ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ. ಅಂದರೆ ಆಸಿಡಿಟಿ ಇವಾಗ ಹೇಳಿದ ಹಾಗೆ ವಯಸ್ಸಿನ ಅಂತರ ಎಲ್ಲ ಎಲ್ಲರಿಗೂ ಬರ್ತಾ ಇರುತ್ತೆ. ಆದರೆ ಆಸಿಡಿಟಿಗೆ ಯಾವುದೋ ಒಂದು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಆದರೆ ಆಹಾರ ಕ್ರಮ ಎಷ್ಟು ಮುಖ್ಯ, ಈ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಜೊತೆ ಹಂಚಿಕೊಟ್ರಿ. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.